ಸೊ ಡೆಡ್ ಪೂಲ್ ಅಂಡ್ ವಾಲ್ವರಿನ್ ಮೂವಿಯಲ್ಲಿ ನಾವು ಮಲ್ಟಿವರ್ಸ್ ಬಗ್ಗೆ ಒಂದು ಹೊಸ ಕಾನ್ಸೆಪ್ಟ್ ನ ತಿಳ್ಕೊಂತೀವಿ ಅಂಡ್ ಈ ಇನ್ಕರ್ಷನ್ ರೂಲ್ ಅವೆಂಜರ್ಸ್ ಡೈರೆಕ್ಟ್ ಆಗಿ ಕನೆಕ್ಟ್ ಆಗುತ್ತೆ. ಸೊ ನಿಮ್ಮೆಲ್ಲರಿಗೂ ಸ್ವಾಗತ ಟು ಆರ್ ಚಾನೆಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಸೊ ಇಲ್ಲಿ ನಾವು ಮಾರ್ವೆಲ್ನ ಪ್ರತಿಯೊಂದು ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ನೀವು ಮಾರ್ವೆಲ್ ಫ್ಯಾನ್ ಆಗಿದ್ರೆ ಅಥವಾ ನಿಮಗೆ ಮಾರ್ವೆಲ್ ಬಗ್ಗೆ ತುಂಬಾ ಇಷ್ಟ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ಯಾರು ಇನ್ನು X-Men 97 ಸೀರೀಸ್ ನೋಡಿಲ್ವೋ ಆದಷ್ಟು ಬೇಗ ಹೋಗಿ ನೋಡಿ, ಯಾಕಂದರೆ ಸೀರೀಸ್ ನಿಜಕ್ಕೂ ಮಸ್ತಾಗಿದೆ. ನನಗಂತೂ ಫಸ್ಟ್ 3 ಎಪಿಸೋಡ್ಸ್ ತುಂಬಾ ಇಷ್ಟ ಆಯಿತು, ತುಂಬಾ ಇಂಟ್ರೆಸ್ಟಿಂಗ್ ಆಗೂ ಇತ್ತು. ಇನ್ ಜಸ್ಟ್ 1 ವೀಕ್ ಟೈಮ್ ಕೊಡಿ, ಅದಾದಮೇಲೆ X-Men 97 ಸೀರೀಸ್ ಬಗ್ಗೆ ಒಂದು ಪ್ರಾಪರ್ ಆಗಿ ರೀಕ್ಯಾಪ್ ಕೊಟ್ಟು ಕಂಪ್ಲೀಟ್ ಬ್ರೇಕ್ ಡೌನ್ ಮಾಡ್ತೀನಿ. ಸೊ ಈಗ ಈ ವಿಡಿಯೋದ ಮೇನ್ ಟಾಪಿಕ್ ಬಗ್ಗೆ ಬರೋಣ. ಸೊ ಡೆಡ್ ಪೂಲ್ 3 ಮೂವಿ ಮಾರ್ಕೆಟಿಂಗ್ ಅಷ್ಟು ಬೇಗ ಶುರು ಆಗಿದೆ. ನಾವು ಈ ಮೂವಿಯ ಪೋಸ್ಟರ್ಸ್ ನೋಡಬಹುದು ಆ್ಯಂಡ್ ಇದರಲ್ಲಿ ನಾವು ಕಿಡ್ ಪೂಲ್, ಡಾಗ್ ಪೂಲ್, ಬೇಬಿ ಪೂಲ್ ಜೊತೆಗೆ ನಮ್ಮ ಡೆಡ್ ಪೂಲ್ನ ಕೂಡ ನೋಡ್ತೀವಿ. ಇದ್ರ ಜೊತೆಗೆ ಏಪ್ರಿಲ್ 10th ಸಿನಿಮಾಕಾನ್ ಇವೆಂಟ್ ನಡೀತಾ ಇದೆ ಆ್ಯಂಡ್ ಲಕ್ಕಿಲಿ ಈ ಇವೆಂಟಿಗೆ ಮಾರ್ವೆಲ್ ಕೂಡ ಬರ್ತಿದ್ದಾರೆ, ಆದರೆ ಸೋನಿ ಅವರು ಆಚೆ ಹೋಗಿದ್ದಾರೆ ಈ ಇವೆಂಟಿಂದ. ಸೊ ನನಗನ್ಸೋ ಪ್ರಕಾರ ಈ ಇವೆಂಟಲ್ಲಿ ಮಾರ್ವೆಲ್ ಅವರು ಕಂಪ್ಲೀಟ್ ಆಗಿ ಡೆಡ್ ಪೂಲ್ 3 ಮೂವಿ ಬಗ್ಗೆನೇ ಪ್ರಮೋಟ್ ಮಾಡಬಹುದು, ಯಾಕಂದರೆ ಈ ವರ್ಷ ಮಾರ್ವೆಲ್ ಕಡೆಯಿಂದ ಇದೊಂದೇ ಮೂವಿ ಬರ್ತಿರೋದು. ಸೊ ಮೇ ಬಿ ಈ ಇವೆಂಟಲ್ಲಿ ಮಾರ್ವೆಲ್ ಅವರು ಡೆಡ್ ಪೂಲ್ 3 ಮೂವಿಯ ಇನ್ನೊಂದು ಟೀಸರ್ ಕೊಡಬಹುದು. ಸೊ ಯಾಕೆ ಸಿನಿಮಾಕಾನ್ ಇವೆಂಟಲ್ಲಿ ಮಾರ್ವೆಲ್ ಅವರು ಬರೀ ಡೆಡ್ ಪೂಲ್ 3 ಬಗ್ಗೆನೇ ಮಾತಾಡ್ತಾರೆ ಅಂದರೆ, ಸೊ ಯಾಕೆ ಅಂದರೆ ಜುಲೈಯಲ್ಲಿ ಸ್ಯಾನ್ ಡಿಯೇಗೋ ಕಾಮಿಕಾನ್ ಇವೆಂಟ್ ನಡೆಯುತ್ತೆ ಆ್ಯಂಡ್ ಆ ಇವೆಂಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಇವೆಂಟ್ ಅನ್ಬಹುದು. ಆ್ಯಂಡ್ ಅಲ್ಲಿ ಮಾರ್ವೆಲ್ ಅವರು ಅವರ ಹೊಸ ಮಾರ್ವೆಲ್ ಫೇಸ್ 5 ಮತ್ತು ಫೇಸ್ 6ನ ಒಂದು ಹೊಸ ಸ್ಲೇಟ್ನ ರಿಲೀಸ್ ಮಾಡಬಹುದು. ಆ್ಯಂಡ್ ನೀವು ನಮ್ಮ ಹಳೆ ವಿಡಿಯೋಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ ದಟ್ ಡೆಡ್ ಪೂಲ್ 3 ಮೂವಿ ಮೇ ಅಲ್ಲಿ ಮತ್ತೆ ರೀಶೂಟ್ಗೆ ಹೋಗ್ತಿದೆ. ಆ್ಯಂಡ್ ಈಗ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಈ ಮೂವಿಯಲ್ಲಿ ಕೆಲವೊಂದು ಕ್ಯಾಮಿಯೋಸ್ ಮತ್ತೆ ಕೆಲವೊಂದು ಸೀನ್ಸ್ಗಳನ್ನ ಕಟ್ ಮಾಡಿದ್ದಾರೆ, ಆದರೆ ಎಲ್ಲ ಕ್ಯಾಮಿಯೋಸ್ ಏನು ಕಟ್ ಮಾಡಲ್ಲ. ಸೊ ಈ ಮೂವಿ ಅವೆಂಜರ್ಸ್ ಎಂಡ್ ಗೇಮ್ ಥರ ಒಂದು ದೊಡ್ಡ ಮೂವಿ ಆಗಿರಲ್ಲ, ಅದ್ರ ಬದಲು ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಮೂವಿ ಥರ ಇರುತ್ತೆ. ಸೊ ಇಲ್ಲೇ ನಿಮಗೆ ಅರ್ಥ ಆಗಿರಬಹುದು ದಟ್ ಈ ಮೂವಿಯಲ್ಲಿ ಕ್ಯಾಮಿಯೋಸ್ ಇರುತ್ತೆ, ಆದರೆ 10-20 ಕ್ಯಾಮಿಯೋಸ್ ಇರಲ್ಲ. ನನಗೆ ನೀವೆಷ್ಟು ಕ್ಯಾಮಿಯೋಸ್ ಬೇಕಾದರೂ ಕಟ್ ಮಾಡ್ಕೊಳ್ಳಿ, ಆ್ಯಡ್ ಆದರೂ ಮಾಡ್ಕೊಳ್ಳಿ, ರೀಶೂಟ್ಸ್ ಆದರೂ ಮಾಡ್ಕೊಳ್ಳಿ, ಆದರೆ RCB ಥರ ಫ್ಯಾನ್ಸ್ಗೆ ಮೋಸ ಮಾತ್ರ ಮಾಡಬೇಡಿ ಅಷ್ಟೇ. ವಿರಾಟ್ ಕೊಹ್ಲಿ ಥರ ಈಗ ಡೆಡ್ ಪೂಲ್ ಮೇಲೆ ಮಾರ್ವೆಲ್ ಡಿಪೆಂಡ್ ಆಗಿದೆ. ಸೊ ಏನಾದರೂ ಹೊಸ ಕಾನ್ಸೆಪ್ಟ್, ಯಾಕೆ ಅದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಇದರಿಂದ ಏನಾದರೂ ಚೇಂಜಸ್ ಆಗುತ್ತಾ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಸೊ ನಾವು ಇಲ್ಲಿವರೆಗೂ ಇನ್ಕರ್ಷನ್ಸ್ ಬಗ್ಗೆ ಬರೀ ಒಂದೇ ಮೂವಿಯಲ್ಲಿ ತಿಳಿದಿದ್ದು ಆ್ಯಂಡ್ ಅದು ಬಂದು ಡಾಕ್ಟರ್ ಸ್ಟ್ರೇಂಜ್ ಇನ್ ದ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್. ಆ್ಯಂಡ್ ಆ ಮೂವಿಯಲ್ಲಿ ಡಾಕ್ಟರ್ ಸ್ಟ್ರೇಂಜ್ ಹೇಳ್ತಾನೆ 2 ರಿಯಾಲಿಟೀಸ್ ಕೊಲೈಡ್ ಆಗಿದ್ರಿಂದ ಇನ್ಕರ್ಷನ್ಸ್ ಆಗಿ 2 ಯೂನಿವರ್ಸ್ ಕೂಡ ಡೆಸ್ಟ್ರಾಯ್ ಆಗಿದೆ ಅಂತ. ಈಗ ಇದ್ರ ಜೊತೆಗೆ ಇನ್ನೂ ಒಂದು ಹೊಸ ರೂಲ್ ಆ್ಯಡ್ ಆಗುತ್ತೆ ಆ್ಯಂಡ್ ಆ ರೂಲ್ ಬಂದು ಆ್ಯಂಕರ್ ಹೀರೋ ಅಂತ. ರೂಲ್ ತುಂಬ ಸಿಂಪಲ್ ಆಗಿದೆ ಆ್ಯಂಡ್ ಸಿಂಪಲ್ ಆಗಿ ಹೇಳ್ತೀನಿ. ಸೊ ಈ ರೂಲ್ ಪ್ರಕಾರ ಮಲ್ಟಿವರ್ಸಲ್ಲಿರುವ ಎಲ್ಲ ಯೂನಿವರ್ಸಲ್ಲಿ ಒಬ್ಬ ಆ್ಯಂಕರ್ ಹೀರೋ ಇರ್ತಾನೆ ಆ್ಯಂಡ್ ಅವನು ಯಾರು ಬೇಕಾದ್ರೂ ಆಗಿರಬಹುದು, ಬರೀ ಪವರ್ಸ್ ಇರೋರು ಮಾತ್ರ ಆ್ಯಂಕರ್ ಹೀರೋ ಅಲ್ಲ. ಆ್ಯಂಡ್ ಅವನೇನಾದರೂ ಸತ್ತರೆ ಇಡೀ ಯೂನಿವರ್ಸ್ ಸ್ಲೋ ಆಗಿ ಡೆಸ್ಟ್ರಾಯ್ ಆಗುತ್ತೆ. ಸೊ ಈಗ ನಿಮಗೆ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈಗ ವಿರಾಟ್ ಕೊಹ್ಲಿ ಬ್ಯಾಟಿಂಗಲ್ಲಿ ಇದ್ದರೆ ಒಳ್ಳೆ ಟಾರ್ಗೆಟ್ ಅಥವಾ ಚೇಸ್ ಮಾಡಬಹುದು. ಏನಾದರೂ ವಿರಾಟ್ ಕೊಹ್ಲಿ ಔಟ್ ಆದರೆ ನಮ್ಮ ಟೀಮ್ ಬಿದೋಗತ್ತೆ ಅಲ್ವಾ, ಅದೇ ಥರ. ಆ್ಯಂಡ್ ಆ ಆ್ಯಂಕರ್ ಇರೋ ಬೇರೆ ಯಾರೂ ಅಲ್ಲ, ನೆಕ್ಸಸ್ ಬೀಯಿಂಗ್ ಆಗಿರ್ತಾರೆ. ಸೊ ನೀವು ವ್ಯಾಂಡಾ ವಿಷನ್ ಸೀರೀಸ್ ನೋಡಿದರೆ ಅದರಲ್ಲಿ ಒಂದು ನೆಕ್ಸಸ್ ಬಗ್ಗೆ ಕಮರ್ಷಿಯಲ್ ಬರುತ್ತೆ. Like the world goes on without you? Do you just want to be left alone? Ask your doctor about Nexus, a unique antidepressant that works to anchor you back to your reality. Nexus, because the world doesn't revolve around you. Or does it? ಆ್ಯಂಡ್ ಅದರಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಇಡೀ ವರ್ಲ್ಡ್ ನಿನ್ನ ಮೇಲೆ ರಿವಾಲ್ವ್ ಆಗಲ್ಲ ಅಥವಾ ಆಗುತ್ತಾ ಅಂತ. ಸೊ ನೆಕ್ಸಸ್ ಬೀಯಿಂಗ್ ಇಂದಾನೆ ಆ ಯೂನಿವರ್ಸ್ ಬದುಕಿರೋದು. ಸೊ ಆ ಕ್ಯಾರೆಕ್ಟರ್ ಏನಾದರೂ ಸತ್ತೋದ್ರೆ ಇಡೀ ಯೂನಿವರ್ಸ್ ಸ್ಲೋ ಆಗಿ ಡೆಸ್ಟ್ರಾಯ್ ಆಗ್ತಾ ಬರುತ್ತೆ. ಆ್ಯಂಡ್ ಆ ಡೆಸ್ಟ್ರಾಯ್ ಆಗಿರೋ ಯೂನಿವರ್ಸ್ ಮುಂದೆ ಹೋಗೋದೆ ವಾಯ್ಡ್ಗೆ. ಆ್ಯಂಡ್ ವಾಯ್ಡ್ ಜಾಗನ ನಾವು TVA ನೋಡಿದ್ದೀವಿ. ಸೊ ಮೇ ಬಿ ಫಾಕ್ಸ್ ಯೂನಿವರ್ಸ್ನ ನೆಕ್ಸಸ್ ಬೀಯಿಂಗ್ ಡೆಡ್ ಪೂಲ್ ಆಗಿರಬಹುದು, ಆದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಡೆಡ್ ಪೂಲ್ ಆಗಿರಬಹುದು, ವೇಡ್ ಅಲ್ಲ. ಸೊ ಈಗ ವೇಡ್ ವಿಲ್ಸನ್ ಡೆಡ್ ಪೂಲ್ ಆಗಿರೋದನ್ನ ಬಿಟ್ಟು ಈಗ ನಾರ್ಮಲ್ ಲೈಫ್ನ ಲೀಡ್ ಮಾಡ್ತಿದ್ದಾನೆ. ಸೊ ಮೇ ಬಿ ಇದರಿಂದಾನೇ TVA ಅವರು ವೇಡ್ ವಿಲ್ಸನ್ನ
TVA ಕರ್ಕೊಂಡು ಹೋಗಿ ನೀನು ಡೆಡ್ಪೂಲ್ ಆಗಿದ್ರೇನೆ ನಿನ್ನ ಯೂನಿವರ್ಸ್ ಬದುಕಿರೋದು. ಸೊ ಆಗ ವೇಡ್ ವಿಲ್ಸನ್ ಹೇಳ್ತಾನೆ ನಾನು ಮಾರ್ವೆಲ್ನ ಜೀಸಸ್ ಅಂತ. ಸೊ ಈಗ ಅರ್ಥ ಆಯ್ತಾ ಯಾವುದಕ್ಕೆಲ್ಲ ಕನೆಕ್ಟ್ ಆಗಿದೆ ಅಂತ. ಸೊ ಅದೇ ಥರ ಲೋಗನ್ ಇದ್ದ ಯೂನಿವರ್ಸಲ್ಲಿ ಲೋಗನ್ ಒಬ್ಬ ನೆಕ್ಸಸ್ ಬೀಯಿಂಗ್ ಆಗಿರ್ತಾನೆ. ಆದರೆ ಲೋಗನ್ ಮೂವಿಯಲ್ಲಿ ಲೋಗನ್ ಸಾಯ್ತಾನೆ. ಸೊ ಇದರಿಂದ ಲೋಗನ್ ಇದ್ದ ಯೂನಿವರ್ಸ್ ಸ್ಲೋ ಆಗಿ ಡೆಸ್ಟ್ರಾಯ್ ಆಗಿ ಮುಂದೆ ನಾವು ವಾಯ್ಡಲ್ಲಿ ನೋಡ್ತೀವಿ. ಸೊ ಆಗಿದ್ರೆ ನಮ್ಮ ಯೂನಿವರ್ಸ್ನ ನೆಕ್ಸಸ್ ಬೀಯಿಂಗ್ ಯಾರಿರ್ಬೋದು? ಆ್ಯಂಡ್ ಅದು ಬೇರೆ ಯಾರು ಅಲ್ಲ, ನಮ್ಮ ಸ್ಕಾರ್ಲೆಟ್ ವಿಚ್. ಸೊ ಈಗ ಕೆಲವೊಬ್ರು ನಾನ್ ಮಾರ್ವೆಲ್ ಫ್ಯಾನ್ಸ್ ಅವ್ರಿಗೆ ಫ್ಲ್ಯಾಶ್ ಆಗಬಹುದು ದಟ್ ಡಾಕ್ಟರ್ ಸ್ಟ್ರೇಂಜ್ ಇನ್ ದ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಮೂವಿ ಎಂಡಲ್ಲಿ ಸ್ಕಾರ್ಲೆಟ್ ವಿಚ್ ಸತ್ತೋದ್ಲಲ್ಲ, ಆಗಿದ್ರೆ ನಮ್ಮ ಯೂನಿವರ್ಸ್ ಕೂಡ ಡೆಸ್ಟ್ರಾಯ್ ಆಗ್ತಿರಬಹುದಾ ಅಂತ. ಸೊ ನಿಮಗೆ ಕ್ಲಾರಿಟಿ ಕೊಡ್ತೀನಿ ದಟ್ ಸ್ಕಾರ್ಲೆಟ್ ವಿಚ್ ಇನ್ನೂ ಸತ್ತಿಲ್ಲ. ಇನ್ಫ್ಯಾಕ್ಟ್ ಸ್ಕಾರ್ಲೆಟ್ ವಿಚ್ ಬಗ್ಗೆನೇ ಒಂದು ಸೋಲೋ ಮೂವಿ ಕೂಡ ಬರ್ತಿದೆ. ಸೊ ಇನ್ನು ಮುಂದೆ ಬರೋ ಎಲ್ಲ ಮಲ್ಟಿವರ್ಸ್ ರಿಲೇಟೆಡ್ ಮೂವೀಸ್ಗಳಲ್ಲಿ ನಾವು ಈ ಕಾನ್ಸೆಪ್ಟನ್ನ ನೋಡ್ತೀವಿ. ಸೊ ನಿಮಗೇನು ಅನಿಸುತ್ತೆ ಈ ಆ್ಯಂಕರ್ ಹೀರೋ ಕಾನ್ಸೆಪ್ಟ್ ಬಗ್ಗೆ? ನಿಮಗೆ ಇಷ್ಟ ಆಯಿತಾ ಅಥವಾ ನಿಮಗಿನ ಕನ್ಫ್ಯೂಸ್ ಆಯಿತಾ ಅಥವಾ ಇದು ಬೇಕಿತ್ತಾ ಅಂತ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿಗಿಷ್ಟೇ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.